ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಶೀತ ಮತ್ತೆ ಒಣ ಕೆಮ್ಮಿಗೆ ಯೂಸ್ ಮಾಡುವಂತ ಟಸ್ಕ್ಯೂ DX DT ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಒಂದು ಟ್ಯಾಬ್ಲೆಟ್ ನ ಹೇಗೆ ಯೂಸ್ ಮಾಡಬೇಕು, DT ಅಂದ್ರೆ ಏನು, ಇದರ ಸೈಡ್ ಎಫೆಕ್ಟ್ಸ್ ಏನು, ಅಂಡ್ ಈ ಟ್ಯಾಬ್ಲೆಟ್ ನ ತೆಗೆದುಕೊಳ್ಳೋ ಮೊದಲು ಕೆಲವೊಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಳ್ಬೇಕಾಗುತ್ತೆ. ಇದೆಲ್ಲ ಪಾಯಿಂಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಶೀತ ಮತ್ತೆ ಒಣ ಕೆಮ್ಮಿಗೆ ಯೂಸ್ ಮಾಡುವಂತ ಟಸ್ಕ್ಯೂ DX DT ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಒಂದು ಟ್ಯಾಬ್ಲೆಟ್ ನ ಹೇಗೆ ಯೂಸ್ ಮಾಡಬೇಕು, DT ಅಂದ್ರೆ ಏನು, ಇದರ ಸೈಡ್ ಎಫೆಕ್ಟ್ಸ್ ಏನು, ಅಂಡ್ ಈ ಟ್ಯಾಬ್ಲೆಟ್ ನ ತೆಗೆದುಕೊಳ್ಳೋ ಮೊದಲು ಕೆಲವೊಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಳ್ಬೇಕಾಗುತ್ತೆ. ಇದೆಲ್ಲ ಪಾಯಿಂಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಇದೊಂದು ಕಾಂಬಿನೇಷನ್ ಮೆಡಿಸಿನ್ ಆಗಿರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ 3 ಮೆಡಿಸಿನ್ಸ್ ಇರುತ್ತೆ. ಡೆಕ್ಸ್ಟ್ರೋಮೆಥಾರ್ಫೋನ್ ಹೈಡ್ರೋಬ್ರೋಮೈಡ್, ಫಿನೈಲೆಫ್ರಿನ್ ಮತ್ತೆ ಕ್ಲೋರೋಫಿನೆರಮೈನ್ ಮ್ಯಾಲಿಯೇಟ್ ಎಂಬ 3 ಮೆಡಿಸಿನ್ಸ್ ಇರುತ್ತೆ. ಡೆಕ್ಸ್ಟ್ರೋಮೆಥಾರ್ಫೋನ್ ಹೈಡ್ರೋಬ್ರೋಮೈಡ್ ಬಂದು ಒಣ ಕೆಮ್ಮನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಫಿನೈಲೆಫ್ರಿನ್ ಬಂದು ಶೀತದಿಂದ ಮೂಗು ಬ್ಲಾಕ್ ಆಗಿದ್ರೆ ಅದನ್ನ ರಿಲೀವ್ ಮಾಡುತ್ತೆ. ಅಂಡ್ ಕ್ಲೋರೋಫಿನೆರಮೈನ್ ಮ್ಯಾಲಿಯೇಟ್ ಬಂದು ಅಲರ್ಜಿ, ಶೀತ ಮತ್ತೆ ಗಂಟಲಿನ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಟೋಟಲಿ ಈ ಒಂದು ಟ್ಯಾಬ್ಲೆಟ್ ನ ಮುಖ್ಯವಾಗಿ ಶೀತಕ್ಕೆ, ಒಣ ಕೆಮ್ಮಿಗೆ ಮತ್ತೆ ಶೀತದ ಲಕ್ಷಣ ಆಗಿರುವಂತ ರನ್ನಿ ನೋಸ್ಗೆ, ಕಣ್ಣಿನಲ್ಲಿ ನೀರು ಬರ್ತಿದ್ರೆ, ಮೂಗು ಕಟ್ಟಿದ್ರೆ, ಶೀಂತಿದ್ರೆ ಮತ್ತೆ ಗಂಟಲಿನಲ್ಲಿ ಕೆರ್ತಾ ಇದ್ರೆ ಡಾಕ್ಟರ್ ಈ ಒಂದು ಟ್ಯಾಬ್ಲೆಟ್ ನ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಟ್ಯಾಬ್ಲೆಟ್ ನ ಹೇಗೆ ತೆಗೆದುಕೊಳ್ಬೇಕು ಅಂದ್ರೆ, DT ಮೀನ್ಸ್ ಇದು ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಆಗಿರೋದ್ರಿಂದ ಇದನ್ನ ನೀವು ನೀರಿನಲ್ಲಿ ಡಿಸಾಲ್ವ್ ಮಾಡಿ ತೆಗೆದುಕೊಳ್ಬಹುದು. ತುಂಬಾ ಬೇಗ ಇದು ನಿಮಗೆ ರಿಲೀಫ್ ಮಾಡುತ್ತೆ. 1 ಸ್ಪೂನ್ ನೀರಿಗೆ ಅಥವಾ 1 ಗ್ಲಾಸ್ ಅಥವಾ ಮೆಜರಿಂಗ್ ಕಪ್ ಅಲ್ಲಿ 5 ml ನೀರಿಗೆ ಈ ಟ್ಯಾಬ್ಲೆಟ್ ನ ಹಾಕಿ ಡಿಸಾಲ್ವ್ ಮಾಡಿ ತೆಗೆದುಕೊಳ್ಬೇಕು. ಡೈಲಿ 1 or 2 ಟ್ಯಾಬ್ಲೆಟ್ಸ್ ಯೂಸ್ ಮಾಡಬಹುದು. ಮಾರ್ನಿಂಗ್ ಅಂಡ್ ನೈಟ್ ಯೂಸ್ ಮಾಡಬೇಕು ಈ ಒಂದು ಟ್ಯಾಬ್ಲೆಟ್ ನ, ಅಥವಾ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಮೆಡಿಸಿನ್ ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಸೈಡ್ ಎಫೆಕ್ಟ್ಸ್ ನ ನೋಡೋದಾದ್ರೆ, ಕೆಲವರಿಗೆ ಈ ಟ್ಯಾಬ್ಲೆಟ್ ನ ತೆಗೆದುಕೊಂಡ ನಂತರ ನಿದ್ರೆ ಬರುವಂತದ್ದು, ಬಾಯಿ ಒಣಗುವಂತದ್ದು, ತಲೆ ಸುತ್ತು, ಎದೆ ಉರಿ ಮತ್ತೆ ಡಯೇರಿಯಾ ಈ ತರದ ಮೈನರ್ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಈ ಸೈಡ್ ಎಫೆಕ್ಟ್ಸ್ ಏನಾದರೂ ನಿಮಗೆ ಲಾಂಗ್ ಟೈಮ್ ಇದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ ನ ನೋಡೋದಾದ್ರೆ, ಡಾಕ್ಟರ್ನ ಕನ್ಸಲ್ಟ್ ಮಾಡದೆ 8 ವರ್ಷದ ಕೆಳಗಿನ ಮಕ್ಕಳಿಗೆ ಈ ಒಂದು ಟ್ಯಾಬ್ಲೆಟ್ ನ ಉಪಯೋಗಿಸಬಾರದು. ಈ ಟ್ಯಾಬ್ಲೆಟ್ ನ ತೆಗೆದುಕೊಂಡಾಗ ನಿದ್ರೆ ಬರುವಂತ ಚಾನ್ಸಸ್ ಇರೋದ್ರಿಂದ ನೀವು ಡ್ರೈವಿಂಗ್ ನ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರು, BP, ಡಯಾಬಿಟಿಸ್ ಇರೋರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ ತೆಗೆದುಕೊಳ್ಬೇಕು. ಹಾಗೆಯೇ ಪ್ರೆಗ್ನೆಂಟ್ ಅಂಡ್ ಬ್ರೆಸ್ಟ್ ಫೀಡಿಂಗ್ ವಿಮೆನ್ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕು. ಈ ಒಂದು ಟ್ಯಾಬ್ಲೆಟ್ ನ ಬ್ಲೂ ಕ್ರಾಸ್ ಲ್ಯಾಬ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 10 ಟ್ಯಾಬ್ಲೆಟ್ಸ್ ನ ಪ್ರೈಸ್ ಬಂದು 54 ರೂಪಾಯಿ ಆಗುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಟಸ್ಕ್ಯೂ DX DT ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.